ಬೆಂಗಳೂರಿನಲ್ಲಿ ಟನಲ್ ರೋಡ್ನ ವಿಚಾರ ಭಾರೀ ಚರ್ಚೆಗೆ ವಾಗ್ದಾಳಿಗೆ ಕಾರಣ ಆಗ್ತಾ ಇದೆ. ಇದೇ ವಿಚಾರ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಾರ್ಟಿಗಳಲ್ಲಿ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಬೆಂಗಳೂರಿನ ಉಸ್ತುವಾರಿಯೂ ಆಗಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈ ಪ್ರಾಜೆಕ್ಟ್ ಅನ್ನ ತರಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಆದರೆ ಸಂಸದ ತೇಜಸ್ವಿ ಸೂರ್ಯ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಸಕಾರಣಗಳ ಸಮೇತ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಿದೆ. ಇದೇ ವಿಚಾರ ಈಗ ಬಿಜೆಪಿ, ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಏನಿದು ಟನಲ್ ಪ್ರಾಜೆಕ್ಟ್? ಇದರಿಂದ ವಾಕ್ಸಮರ ಯಾಕೆ ಆಗ್ತಾ ಇದೆ? ಬನ್ನಿ ನೋಡಿ. ಎಚ್.ಡಿ. ಕುಮಾರಸ್ವಾಮಿ ಖಾಲಿ ಟ್ರಂಕ್, ಮತ್ತೆ ಎಚ್.ಡಿ.ಕೆ ವಿರುದ್ಧ ಗುಡುಗಿದ ಡಿ.ಕೆ.ಶಿ. ರಾಜ್ಯದಲ್ಲಿ ಎ ಖಾತಾ ಬಿ ಖಾತಾ ಸಮರ ತಾರಕಕ್ಕೇರಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯನ್ನ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಖಾಲಿ ಟ್ರಂಕ್ ಎಂದಿದ್ದಾರೆ. ಸಾರ್ವಜನಿಕರೊಂದಿಗೆ ಚರ್ಚೆ ವೇಳೆ ಎಚ್.ಡಿ.ಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನೋಡಿ ಒಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇದ್ದಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6ನೇ ಐತೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡಿಕೊಡ್ತಿದ್ದಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀವಿ. ಡಿ.ಕೆ.ಶಿ ತೇಜಸ್ವಿ ಸೂರ್ಯ ಮಧ್ಯೆ ಟನಲ್ ಕದನ. ಕಾಂಗ್ರೆಸ್ ಬಿಜೆಪಿ ನಡುವೆ ಟನಲ್ ಕದನ ಜೋರಾಗಿದೆ. ಮೇಕ್ರಿ ಸರ್ಕಲ್ ಟು ಸಿಲ್ಕ್ ಬೋರ್ಡ್ಗೆ ಸುರಂಗ ಮಾರ್ಗಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ತೇಜಸ್ವಿ ಸೂರ್ಯ ವಿರೋಧಿಸಿದ್ದು, ಟನಲ್ ಬಗ್ಗೆ ಚರ್ಚೆಗೆ ಡಿ.ಕೆ.ಶಿ ಬಳಿ ಸಮಯ ಕೇಳಿದ್ದೇನೆ ಎಂದಿದ್ದಾರೆ. ಅತ್ತ ಡಿ.ಕೆ.ಶಿ ಬೇರೆ ಮಾರ್ಗ ಏನಿದೆ ಹೇಳು ಎಂದಿದ್ದಾರೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೆಯದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನನಗನ್ಸೋವಂಥದ್ದು ಏನು ಅಂದರೆ, ಯಾರು ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಬಹುಶಃ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ, ಲಿಮಿಟೇಷನ್ಸ್ನ ಬಗ್ಗೆ ಅವ್ರು ಗೈಡೇ ಮಾಡಿಲ್ವೇನೋ, ಅವ್ರ ವಿಷಯನೇ ತಿಳಿಸಿಲ್ವೇನೋ. He has asked for a time. I asked him that we'll meet on Tuesday. Letting you good suggestion. No one can stop me. Only God can stop me. I don't. Only God can stop me. Number one. Number two. There is a law of this country. You have seen tunnels in Mumbai, Delhi, so many other places. Without there is no option. Letting you a suggestion. He's a MP. I welcome him. ಡಿ.ಕೆ.ಶಿ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಕದನ. ಸುಮಾರು 40 ಕಿಲೋಮೀಟರ್ ಟನಲ್ಲು, ಅದಕ್ಕೆ ಟೀಕೆ ಯಾರೊಬ್ಬ MP, ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. 1 ರೂಪಾಯಿ ಒಬ್ಬ MP, ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಸಿದ್ದೀರಿ. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಮಂತ್ರಿ 10 ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತೇಳಿ, ಇಲ್ಲೇ ನೀವು ಏನು ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ನಾನು ಈ ಪ್ರತ್ಯುತ್ತರ ಕೊಡೋದ್ರಿಂದ ಬೆಂಗಳೂರಿನ ಗುಂಡಿಗಳು ಮುಚ್ಚೋಗಲ್ಲ, ನಮ್ಮ ಫುಟ್ಪಾತ್ಗಳು ಸರಿಯಾಗಲ್ಲ, ನಮ್ಮ ಮೆಟ್ರೋ ಕರೆಕ್ಟ್ ಟೈಮಿಗೆ ಶುರುವಾಗಲ್ಲ. ಜನಕ್ಕೆ ಬೇಕಿರೋದು ಏನು? 2 ವೀಲರಲ್ಲಿ ನಡ್ಕೊಂಡು ಹೋಗುವ, ಕಾರಲ್ಲಿ ಹೋಗ್ತಾ ಇರುವಂಥ, 2 ವೀಲರಲ್ಲಿ ಹೋಗ್ತಾ ಇರುವಂಥವರಿಗೆ ಇವತ್ತು ಬೆನ್ನು ಮುರಿದು ಹೋಗ್ತಾ ಇದೆ. ನಿನ್ನೆ ನಾವು ನೋಡಿದ್ದೀವಿ, ಒಂದು 24 ವರ್ಷದ ಯುವತಿ ಗುಂಡಿಯಿಂದಾಗಿ ತೀರ್ಕೊಂಡಿದ್ದಾಳೆ. ಅವ್ರ ಜೀವನ ಸರಿಯಾಗೋದಕ್ಕೆ ನಾವೇನು ಮಾಡಬೇಕು? ನಮ್ಮ ರಾಜಕಾರಣದ ಫೋಕಸ್ ಅಭಿವೃದ್ಧಿ ಇರಬೇಕು. ಬೆಂಗಳೂರಲ್ಲಿ ಟನಲ್ ರಸ್ತೆ ಸುರಂಗ ಆರಂಭಕ್ಕೂ ಮುನ್ನವೇ 10 ವಿಘ್ನಗಳನ್ನು ಎದುರಿಸುತ್ತಿದೆ. ಟನಲ್ ರಸ್ತೆಯಿಂದ ಲಾಲ್ಬಾಗ್ಗೆ ಸಮಸ್ಯೆ ಆಗುತ್ತೆ ಎಂದು ದೊಡ್ಡ ಚರ್ಚೆಯಾಗಿತ್ತು. ಈಗ ಬೆಂಗಳೂರಿನ ಮತ್ತೊಂದು ಪ್ರಸಿದ್ಧ ಕೆರೆ ಸ್ಯಾಂಕಿ ಲೇಕ್ಗೂ ಕೆರೆಗೂ ಟನಲ್ ರಸ್ತೆಯಿಂದ ಟ್ರಬಲ್ ಆಗುತ್ತೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಟನಲ್ ರೋಡ್ನ ವಿಚಾರ ಭಾರೀ ಚರ್ಚೆಗೆ ವಾಗ್ದಾಳಿಗೆ ಕಾರಣ ಆಗ್ತಾ ಇದೆ. ಇದೇ ವಿಚಾರ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರು ಪಾರ್ಟಿಗಳಲ್ಲಿ ಕಿತ್ತಾಟಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಬೆಂಗಳೂರಿನ ಉಸ್ತುವಾರಿಯೂ ಆಗಿರುವಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಈ ಪ್ರಾಜೆಕ್ಟ್ ಅನ್ನ ತರಲೇಬೇಕು ಅಂತ ಹೇಳಿ
ಪಣ ತೊಟ್ಟಿದ್ದಾರೆ. ಆದರೆ ಸಂಸದ ತೇಜಸ್ವಿ ಸೂರ್ಯ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಕಾರಣಗಳ ಸಮೇತ. ಇನ್ನು ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ಮಾತಾಡಿದ್ದಿದೆ. ಇದೇ ವಿಚಾರ ಈಗ ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ಏನಿದು ಟನಲ್ ಪ್ರಾಜೆಕ್ಟ್? ಇದರಿಂದ ವಾಕ್ಸಮರ ಯಾಕೆ ಆಗ್ತಾ ಇದೆ? ಬನ್ನಿ ನೋಡಿ. HD ಕುಮಾರಸ್ವಾಮಿ ಖಾಲಿ ಟ್ರಂಕ್, ಮತ್ತೆ HDK ವಿರುದ್ಧ ಗುಡುಗಿದ DKಶಿ. ರಾಜ್ಯದಲ್ಲಿ ಎ ಖಾತಾ ಬಿ ಖಾತಾ ಸಮರ ತಾರಕಕ್ಕೇರಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿಯನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಖಾಲಿ ಟ್ರಂಕ್ ಎಂದಿದ್ದಾರೆ. ಸಾರ್ವಜನಿಕರೊಂದಿಗೆ ಚರ್ಚೆ ವೇಳೆ HDKಗೆ ಟಕ್ಕರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ನೋಡಿ ಅವ್ರನ್ನೊಂದು ಹೇಳಿಕೆ ಕೇಳಿದೆ, ಬಟ್ ಅದು ಅಲ್ಲ, ತುಂಬ ಜನ ವೇಟಿಂಗ್ ಇದ್ದಾರೆ, ತುಂಬ ವರ್ಷದಿಂದ ಇದು ವೇಟಿಂಗ್ ಇದೆ. ನಿಮ್ಮ ಆಸ್ತಿಗಳು ಒಂದು ದಾಖಲೆ. ನಮ್ಮ ಗೌರ್ಮೆಂಟು 6 ಆರನೇ ಐತೆ ಗ್ಯಾರಂಟಿನೇ ಖಾತಾ ಎಲ್ಲರ ಆಸ್ತಿಗಳನ್ನ ಕರೆಕ್ಟಾಗಿ ಮಾಡಿಕೊಡ್ತಿದ್ದಾರೆ. ನಾವು ಕೇಳ್ತಾ ಇರೋದು 500 ರೂಪಾಯಿ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀವಿ. DKಶಿ ತೇಜಸ್ವಿ ಸೂರ್ಯ ಮಧ್ಯೆ ಟನಲ್ ಕದನ. ಕಾಂಗ್ರೆಸ್ ಬಿಜೆಪಿ ನಡುವೆ ಟನಲ್ ಕದನ ಜೋರಾಗಿದೆ. ಮೇಕ್ರಿ ಸರ್ಕಲ್ ಟು ಸಿಲ್ಕ್ ಬೋರ್ಡ್ಗೆ ಸುರಂಗ ಮಾರ್ಗಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸುತ್ತಿದೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ತೇಜಸ್ವಿ ಸೂರ್ಯ ವಿರೋಧಿಸಿದ್ದು, ಟನಲ್ ಬಗ್ಗೆ ಚರ್ಚೆಗೆ DKಶಿ ಬಳಿ ಸಮಯ ಕೇಳಿದ್ದೇನೆ ಎಂದಿದ್ದಾರೆ. ಅತ್ತ DKಶಿ ಬೇರೆ ಮಾರ್ಗ ಏನಿದೆ ಹೇಳು ಎಂದಿದ್ದಾರೆ. ನಾನು ಅವ್ರ ಹತ್ರ 30 ನಿಮಿಷ ಸಮಯ ಕೇಳಿದ್ದೀನಿ. ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೆಯದಲ್ಲ, ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ನನಗನ್ಸೋವಂಥದ್ದು ಏನು ಅಂದರೆ, ಯಾರು ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ, ಬಹುಶಃ ಅವರು DK ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ, ಲಿಮಿಟೇಷನ್ಸ್ನ ಬಗ್ಗೆ ಅವ್ರು ಗೈಡೇ ಮಾಡಿಲ್ವೇನೋ, ಅವ್ರ ವಿಷಯನೇ ತಿಳಿಸಿಲ್ವೇನೋ. He has asked for a time. I have asked him that we'll meet on Tuesday. Letting you good suggestion. No one can stop me. Only God can stop me. I don't. Only God can stop me. Number one. Number two. There is a law of this country. You have seen tunnels in Mumbai, Delhi, so many other places. Without there is no option. Letting you a suggestion. He's a MP. I welcome him. DKಶಿ ತೇಜಸ್ವಿ ಸೂರ್ಯ ಖಾಲಿ ಟ್ರಂಕ್ ಕದನ. ಸುಮಾರು 40 ಕಿಲೋಮೀಟರ್ ಟನಲ್ಲು, ಅದಕ್ಕೆ ಟೀಕೆ. ಯಾರೊಬ್ಬ MP, ನಾನು ಹೇಳಕ್ ಹೋಗೋದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. 1 ರೂಪಾಯಿ ಒಬ್ಬ MP, ಬೆಂಗಳೂರು ನಗರದಲ್ಲಿ 5 ಜನ MPಗಳು ಗೆಲ್ಸಿದ್ದೀರಿ. ನಿರ್ಮಲಾ ಸೀತಾರಾಮ್ ಕೇಂದ್ರದ ಮಂತ್ರಿ 10 ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತೇಳಿ, ಇಲ್ಲೇ ನೀವು ಏನು ಕೊಡ್ತೀರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ. ನಾನು ಈ ಪ್ರತ್ಯುತ್ತರ ಕೊಡೋದ್ರಿಂದ ಬೆಂಗಳೂರಿನ ಗುಂಡಿಗಳು ಮುಚ್ಚೋಗಲ್ಲ, ನಮ್ಮ ಫುಟ್ಪಾತ್ಗಳು ಸರಿಯಾಗಲ್ಲ, ನಮ್ಮ ಮೆಟ್ರೋ ಕರೆಕ್ಟ್ ಟೈಮಿಗೆ ಶುರುವಾಗಲ್ಲ. ಜನಕ್ಕೆ ಬೇಕಿರೋದು ಏನು? 2 ವೀಲರಲ್ಲಿ ನಡ್ಕೊಂಡು ಹೋಗುವ, ಕಾರಲ್ಲಿ ಹೋಗ್ತಾ ಇರುವಂಥ, 2 ವೀಲರಲ್ಲಿ ಹೋಗ್ತಾ ಇರುವಂಥವರಿಗೆ ಇವತ್ತು ಬೆನ್ನು ಮುರಿದು ಹೋಗ್ತಾ ಇದೆ. ನಿನ್ನೆ ನಾವು ನೋಡಿದ್ದೀವಿ, ಒಂದು 24 ವರ್ಷದ ಯುವತಿ ಗುಂಡಿಯಿಂದಾಗಿ ತೀರ್ಕೊಂಡಿದ್ದಾಳೆ. ಅವ್ರ ಜೀವನ ಸರಿಯಾಗೋದಕ್ಕೆ ನಾವೇನು ಮಾಡಬೇಕು? ನಮ್ಮ ರಾಜಕಾರಣದ ಫೋಕಸ್ ಅಭಿವೃದ್ಧಿ ಇರಬೇಕು. ಬೆಂಗಳೂರಲ್ಲಿ ಟನಲ್ ರಸ್ತೆ ಸುರಂಗ ಆರಂಭಕ್ಕೂ ಮುನ್ನವೇ 10 ವಿಘ್ನಗಳನ್ನು ಎದುರಿಸುತ್ತಿದೆ. ಟನಲ್ ರಸ್ತೆಯಿಂದ ಲಾಲ್ಬಾಗ್ಗೆ ಸಮಸ್ಯೆ ಆಗುತ್ತೆ ಎಂದು ದೊಡ್ಡ ಚರ್ಚೆಯಾಗಿತ್ತು. ಈಗ ಬೆಂಗಳೂರಿನ ಮತ್ತೊಂದು ಪ್ರಸಿದ್ಧ ಕೆರೆ ಸ್ಯಾಂಕಿ ಲೇಕ್ಗೂ ಕೆರೆಗೂ ಟನಲ್ ರಸ್ತೆಯಿಂದ ಟ್ರಬಲ್ ಆಗುತ್ತೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.